ಫಲಿತಾಂಶ ಏನಾಗಬಹುದು ಎಂಬ ಆತಂಕವನ್ನು ಬಿಟ್ಟುಬಿಡು. ನಿನ್ನ ಸಂಪೂರ್ಣ ಗಮನ ಇಂದಿನ ಕೆಲಸದ ಮೇಲಿದ್ದರೆ ಯಶಸ್ಸು ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ. ಬೇರೆಯವರ ಪ್ರಗತಿಯನ್ನು ನೋಡಿ ನಿನ್ನ ನೆಮ್ಮದಿಯನ್ನು ಕೆಡಿಸಿಕೊಳ್ಳಬೇಡ. ನಿನ್ನ ಇಂದಿನ ದಿನ ನಿನ್ನ ನಿನ್ನೆಯ ದಿನಕ್ಕಿಂತ ಉತ್ತಮವಾಗಿದ್ದರೆ ನೀನು ಗೆದ್ದಂತೆ. ಇಂದು ನಿನಗೆ ಕಷ್ಟದ ಸಮಯವಿದ್ದರೆ ನಾಳೆ ಖಂಡಿತ ಸುಖದ ದಿನ ಬಂದೇ ಬರುತ್ತದೆ. ಸಮಯ ಎಂದಿಗೂ ಒಂದೇ ರೀತಿ ಇರುವುದಿಲ್ಲ. ತಾಳ್ಮೆಯಿಂದಿರು. ನಿನ್ನ ಜವಾಬ್ದಾರಿಗಳಿಂದ ಎಂದಿಗೂ ಓಡಿ ಹೋಗಬೇಡ. ಸವಾಲುಗಳನ್ನು ಎದುರಿಸುವುದೇ ಜೀವನ. ಅವುಗಳಿಂದ ಮುಖ ತಿರುಗಿಸುವುದು ಹೇಡಿತನ. ಹೆಚ್ಚಿನ ಆಸೆಗಳು ಮನುಷ್ಯನಿಗೆ ಅಶಾಂತಿಯನ್ನು ತರುತ್ತವೆ. ಇರುವುದರಲ್ಲಿ ತೃಪ್ತಿಪಡುವುದನ್ನು ಕಲಿತಾಗ ಮನಸ್ಸು ಸದಾ ಹಗುರವಾಗಿರುತ್ತದೆ. ಅತಿಯಾದ ಸಂತೋಷ ಬಂದಾಗ ಅಹಂಕಾರ ಪಡಬೇಡ. ಅತಿಯಾದ ದುಃಖ ಬಂದಾಗ ಕುಸಿದು ಹೋಗಬೇಡ. ಎರಡನ್ನೂ ಸಮಾನವಾಗಿ ಸ್ವೀಕರಿಸು. ಕಳೆದು ಹೋದ ನಿನ್ನೆಯ ದಿನದ ಬಗ್ಗೆ ಚಿಂತಿಸುತ್ತಾ ಇಂದಿನ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡಬೇಡ. ಇಂದಿನ ಕ್ಷಣವೇ ನಿಜವಾದ ಬದುಕು. ನಿನ್ನ ಸಂತೋಷಕ್ಕಾಗಿ ಬೇರೆಯವರನ್ನು ನೆಚ್ಚಿಸಿಕೊಳ್ಳಬೇಡ. ನಿನ್ನ ಒಳಗಿರುವ ಶಾಂತಿ ಮತ್ತು ಸಮಾಧಾನವೇ ನಿನ್ನ ನಿಜವಾದ ಗೆಳೆಯ. ಮನಸ್ಸು 10 ಕಡೆ ಅಲೆಯುವುದು ಸಹಜ. ಆದರೆ ಬುದ್ಧಿಯಿಂದ ಅದನ್ನು ನಿಯಂತ್ರಿಸಿ ಒಂದೇ ಗುರಿಯತ್ತ ಸಾಗುವುದೇ ಸಾಧಕನ ಲಕ್ಷಣ. ನನ್ನನ್ನು ನಡೆಸುವ ಶಕ್ತಿ ನನ್ನ ಜೊತೆಗಿದೆ ಎಂಬ ದೃಢವಾದ ನಂಬಿಕೆ ನಿನ್ನಲ್ಲಿದ್ದರೆ ಯಾವುದೇ ದೊಡ್ಡ ಕಷ್ಟವೂ ನಿನಗೆ ಸಣ್ಣದಾಗಿ ಕಾಣುತ್ತದೆ. ಕೋಪವು ಮನುಷ್ಯನ ವಿವೇಕವನ್ನು ನಾಶ ಮಾಡುತ್ತದೆ. ವಿವೇಕವಿಲ್ಲದ ಮನುಷ್ಯ ತನಗೆ ಅರಿವಿಲ್ಲದೆ ತಪ್ಪು ಹಾದಿ ಹಿಡಿಯುತ್ತಾನೆ. ಶಾಂತವಾಗಿರಲು ಕಲಿ. ಒಮ್ಮೆ ಆಡಿದ ಮಾತು ಮರಳಿಬಾರದು. ಯಾರ ಮನಸ್ಸಿಗೂ ನೋವಾಗದಂತೆ ಮೃದುವಾಗಿ ಮತ್ತು ಸತ್ಯವಾಗಿ ಮಾತನಾಡುವುದನ್ನು ಅಭ್ಯಾಸ ಮಾಡಿಕೊ. ಬಯಕೆಗಳು ಸಮುದ್ರದ ಅಲೆಗಳಿದ್ದಂತೆ, ಮುಗಿಯುವುದೇ ಇಲ್ಲ. ನಿನ್ನ ಮನಸ್ಸನ್ನು ಬಯಕೆಗಳ ದಾಸನಾಗಿ ಮಾಡಬೇಡ. ನೀನು ಮನಸ್ಸಿಗೆ ಒಡೆಯನಾಗು. ಪ್ರತಿಫಲವನ್ನು ನಿರೀಕ್ಷಿಸದೆ ಮಾಡುವ ಸಹಾಯ ಮತ್ತು ತೋರುವ ಪ್ರೀತಿ ಸದಾ ಪವಿತ್ರವಾಗಿರುತ್ತದೆ. ಅದು ನಿನ್ನ ಆತ್ಮಕ್ಕೆ ತೃಪ್ತಿ ನೀಡುತ್ತದೆ. ಬೇರೆಯವರು ಮಾಡಿದ ತಪ್ಪನ್ನು ಮನಸ್ಸಿನಲ್ಲಿಟ್ಟುಕೊಂಡು ದ್ವೇಷ ಸಾಧಿಸಬೇಡ. ಕ್ಷಮಿಸುವುದು ನಿನ್ನ ದೌರ್ಬಲ್ಯವಲ್ಲ, ಅದು ನಿನ್ನ ಮನಸ್ಸಿನ ದೊಡ್ಡತನ. ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಕ್ಕೂ ತನ್ನದೇ ಆದ ಪ್ರಾಮುಖ್ಯತೆ ಇದೆ. ಯಾರನ್ನೂ ಕೀಳಾಗಿ ಕಾಣಬೇಡ. ಎಲ್ಲರನ್ನೂ ಗೌರವಿಸು. ಜಗತ್ತು ನಿನ್ನನ್ನು ಏನೇ ಅಂದುಕೊಂಡರೂ ಚಿಂತಿಸಬೇಡ. ನಿನ್ನ ಅಂತರಾತ್ಮಕ್ಕೆ ನೀನು ಮಾಡುತ್ತಿರುವ ಕೆಲಸ ಸರಿ ಎಂದು ಎನಿಸಿದರೆ ಮುನ್ನಡೆ. ನಾನೇ ಎಲ್ಲವನ್ನು ಮಾಡುತ್ತಿದ್ದೇನೆ ಎಂಬ ಅಹಂಕಾರ ಮನುಷ್ಯನ ಪತನಕ್ಕೆ ಕಾರಣವಾಗುತ್ತದೆ. ಎಲ್ಲವೂ ಆ ವಿಧಿಯ ಆಟ ಎಂದು ಅರಿತು ನಮ್ರತೆಯಿಂದಿರು. ದುಡ್ಡು, ಆಸ್ತಿ ಕೇವಲ ಹೊರಗಿನ ಆಡಂಬರ. ಒಳ್ಳೆಯ ನಡತೆ, ಪ್ರೀತಿ ಮತ್ತು ಕರುಣೆ ಉಳ್ಳವನೇ ನಿಜವಾದ ಶ್ರೀಮಂತ. ಅನ್ಯಾಯದ ಹಾದಿಯಲ್ಲಿ ಗಳಿಸುವ ಸುಖ ತಾತ್ಕಾಲಿಕ. ಧರ್ಮದ ಹಾದಿಯಲ್ಲಿ ಸಿಗುವ ಸಣ್ಣ ಯಶಸ್ಸು ಕೂಡ ದೀರ್ಘಕಾಲ ನೆಮ್ಮದಿ ನೀಡುತ್ತದೆ. ಕಷ್ಟಗಳು ನಿನ್ನನ್ನು ಕುಗ್ಗಿಸಲು ಬರುವುದಿಲ್ಲ. ಬದಲಿಗೆ ನಿನ್ನಲ್ಲಿ ಅಡಗಿರುವ ಅಪ್ರತಿಮ ಶಕ್ತಿಯನ್ನು ನಿನಗೆ ನೆನಪಿಸಲು ಬರುತ್ತವೆ. ಯಾವುದೇ ವಸ್ತು ಅಥವಾ ವ್ಯಕ್ತಿಯ ಮೇಲಿನ ಅತಿಯಾದ ಮೋಹವೇ ದುಃಖಕ್ಕೆ ಮೂಲ ಕಾರಣ. ಯಾವುದನ್ನು ಅತಿಯಾಗಿ ಹಚ್ಚಿಕೊಳ್ಳಬೇಡ. ಸತ್ಯದ ಹಾದಿಯಲ್ಲಿ ನಡೆಯುವಾಗ ಆರಂಭದಲ್ಲಿ ಒಂಟಿತನ ಮತ್ತು ಕಷ್ಟಗಳು ಎದುರಾಗಬಹುದು. ಆದರೆ ಕೊನೆಯ ಗೆಲುವು ಸತ್ಯದ್ದೇ ಆಗಿರುತ್ತದೆ. ಜನರು ಹೊಗಳಿದಾಗ ಉಬ್ಬಿ ಹೋಗಬೇಡ. ತೆಗಳಿದಾಗ ಕುಗ್ಗಿ ಹೋಗಬೇಡ. ನಿನ್ನ ಪ್ರಗತಿ ನಿನ್ನ ಪ್ರಯತ್ನದ ಮೇಲಿದೆಯೇ ಹೊರತು ಜನರ ಮಾತಿನ ಮೇಲಲ್ಲ. ನಿನ್ನ ಆಲೋಚನೆಗಳು ಎಷ್ಟು ಶುದ್ಧವಾಗಿರುತ್ತವೆಯೋ ನಿನ್ನ ಸುತ್ತಲಿನ ಜಗತ್ತು ಅಷ್ಟೇ ಸುಂದರವಾಗಿ ಕಾಣಲು ಪ್ರಾರಂಭವಾಗುತ್ತದೆ. ಕೆಲವೊಮ್ಮೆ ಎಲ್ಲವೂ ನಾವಂದುಕೊಂಡಂತೆ ಆಗುವುದಿಲ್ಲ. ಪ್ರಕೃತಿಗೆ ತನ್ನದೇ ಆದ ಸಮಯವಿದೆ. ಅಲ್ಲಿಯವರೆಗೆ ತಾಳ್ಮೆಯಿಂದ ಕಾಯುವುದೇ ಜಾಣತನ.
ನಾಳೆ ಏನಾಗುವುದೋ ಎಂಬೋ ಅನಗತ್ಯ ಭಯವನ್ನು ಬಿಟ್ಟುಬಿಡು. ಧೈರ್ಯದಿಂದ ಇಂದಿನ ದಿನವನ್ನು ಎದುರಿಸು. ಗೆಲುವು ನಿನ್ನದಾಗುತ್ತದೆ. ಹಣಕ್ಕಿಂತ ದೊಡ್ಡ ಸಂಪತ್ತು ಜ್ಞಾನ ಮತ್ತು ವಿವೇಕ. ಅದನ್ನು ನಿರಂತರವಾಗಿ ಕಲಿಯುತ್ತಾ ಇರು. ಅದು ನಿನ್ನನ್ನು ಸದಾ ಮುನ್ನಡೆಸುತ್ತದೆ. ನಾವು ಜಗತ್ತಿಗೆ ಏನನ್ನು ನೀಡುತ್ತೇವೆಯೋ ಅದುವೇ ನಮಗೆ ಮರಳಿ ಬರುತ್ತದೆ. ಪ್ರೀತಿಯನ್ನು ಹಂಚು, ನಿನಗೆ ಪ್ರೀತಿಯೇ ಸಿಗುತ್ತದೆ. ನಿನ್ನ ದಿನದ ಆರಂಭದಲ್ಲಿ ಇಂದಿನ ನನ್ನ ಎಲ್ಲ ಕೆಲಸಗಳು ನಿನಗೆ ಸಮರ್ಪಣೆ ಎಂದು ಆ ಭಗವಂತನಿಗೆ ನೆನೆದು ಕೆಲಸ ಆರಂಭಿಸು. ನಿನ್ನ ದಿನದ ಸುಂದರವಾಗಿರುತ್ತದೆ. ಹರೇ ಕೃಷ್ಣ.